ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 5 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ಪ್ರೀತಿಗೆ ಮನಸೋತೆ ಭಾಗ 6. ದಿನ ಓಡುತ್ತಿತ್ತು. ರಶ್ಮಿ ಯಶಸ್ವಿಯಾಗಿ ತನ್ನ ಪರೀಕ್ಷೆ ಮುಗಿಸಿದಳು. ಇದರ ನಡುವೆ ಅವರಿಬ್ಬರ ಕೋಳಿ ಜಗಳ ಮುದ್ದಾಟ ನಡೆಯುತ್ತಲೇ ಇತ್ತು. ಪ್ರೀತಮ್ ಪ್ರೀತಿ ದೊಡ್ಡ ಹೆಮ್ಮರವಾಗಿ ಬೆಳೆದಿತ್ತು. ಒಂದು ದಿನ ಅವಳ ಜೊತೆ ಮಾತನಾಡದಿದ್ದರೆ ಅವನಿಗೆ ಏನೋ ಕಳೆದುಕೊಂಡ ಭಾವ ಅವನಿಗೆ ಕಾಡುತ್ತಿದ್ದ. ಪರೀಕ್ಷೆ ಸಮಯವಾದುದರಿಂದ ಅವಳು ಹೆಚ್ಚು ಓದಿನ ಕಡೆ ಗಮನ ನೀಡುತ್ತಿದ್ದಳು. ಮಿಕ್ಕ ಸಮಯ ಅವಳನ್ನು ಕಾಡಿಸುವುದರಲ್ಲಿ ನಿರತನಾಗಿ ಬಿಡುತ್ತಿದ್ದ. ಮಿಸ್ ಚಂದು, ವಾರ್ಡಲ್ಲಿ ಪೇಷಂಟ್ ಚೆಕ್ ಮಾಡುತ್ತಿದ್ದಳು. ಕೂಗಿಗೆ ತಿರುಗಿದಳು. ನಗುತ್ತಾ, ಹೇಳಿ ಸೂರ್ಯ. ಚಂದು, ನೀವು ಫ್ರೀ ಇದ್ದರೆ ಇವತ್ತು ನೈಟ್ ಡಿನ್ನರ್ಗೆ ಬರುತ್ತೀರಾ? ಯಾಕೆ ಡಾಕ್ಟ್ರೇ, ಏನು ಸ್ಪೆಷಲ್ ಇವತ್ತು? ಏನಿಲ್ಲ, ನಿಮ್ಮ ಹತ್ತಿರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನು ವಿಷಯ ಡಾಕ್ಟ್ರೇ? ಸರ್ಪ್ರೈಸ್ ಕಣ್ರಿ, ಪ್ಲೀಸ್. ಇನ್ನೊಂದು ರಿಕ್ವೆಸ್ಟ್, ನೀವು ನಿಮ್ಮ ಬರ್ಡೇ ದಿನ ಹಾಕಿದ ರೆಡ್ ಕಲರ್ ಸ್ಯಾರಿನೇ ಹಾಕ್ಕೋಬೇಕು ಎಂದು ಅವಳ ಮರು ಉತ್ತರಕ್ಕೆ ಕಾಯದೆ ನಡೆದ. ಅವನ ವರಸೆಗೆ ನಗು ಬಂತು ಅವಳಿಗೆ. ಬನ್ನಿ ಚಂದು, ಕಾರತ್ತಿ. ತನ್ನ ಮುಂಗರಳು ಸರಿಸುತ್ತಾ ಕಾರೇರಿದಳು ಚಂದು. ಅವಳ ನೋಡಿ ಸೂರ್ಯನ ಎದೆ ಬಡಿತ ಜಾಸ್ತಿ ಆಯಿತು. ರೀ ಚಂದು, ನಿಮಗೆ ಎಷ್ಟು ಸಾರಿ ಹೇಳೋದು ಈ ಥರ ನನ್ನ ಮುಂದೆ ಮುಂಗುರಳು ಸರಿಸಬೇಡಿ ಎಂದು? ಏನು, ಯಶ್ ಸರ್ ಗೂಗ್ಲಿ ಫಿಲಮ್ ಡೈಲಾಗ್ ಹೊಡೆಯುತ್ತಿದ್ದೀರಾ? ಪೆದ್ದು ಪೆದ್ದಾಗಿ ಇಲ್ಲ ಎಂದು ತಲೆ ಆಡಿಸಿದ. ಸರಿ, ಹೊರಡೋಣ ಎಂದು ಕಾರೊಂದು ಭವ್ಯವಾದ ಹೋಟೆಲ್ ಎದುರು ಬಂದು ನಿಂತಿತ್ತು. ಅವಳ ಕೈ ಹಿಡಿದೇ ಒಳಗೆ ಹೋದನು. ತಮಗಾಗಿ ಕಾದಿರಿಸಿದ ಟೇಬಲ್ನಲ್ಲಿ ಕೂತರು. ಸೂರ್ಯ ತನ್ನ ಮಾತು ಶುರು ಮಾಡಿದ. ಅವಳ ಕೈ ಹಿಡಿದು, ಚಂದು, ನಿಮ್ಮನ್ನು ನೋಡಿದ ಮೊದಲ ದಿನದಿಂದ ನನಗೇನಾಯ್ತು ನಾ ಕಾಣೆ. ಡಾಕ್ಟರ್ ಆಗಿ ನನಗೇನಾಯ್ತು ಅಂತ ನನಗೆ ತಿಳಿಯಲಿಲ್ಲ. ಎದೆ ಬಡಿತ ಜಾಸ್ತಿ ಆಗುತ್ತದೆ ನಿಮ್ಮನ್ನು ನೋಡುತ್ತಿದ್ದಂಗೆ. ನನ್ನ ಕಾಯಿಲೆಗೆ ಇನ್ನೊಬ್ಬ ಡಾಕ್ಟರ್ ಬಂದೇ ಮೆಡಿಸಿನ್ ಕೊಡಬೇಕು. ಅದು ನೀವೇ ಡಾಕ್ಟ್ರೇ. ನನ್ನ ಎದೆಯಲ್ಲಿ ಬಚ್ಚಿಟ್ಟ ಪ್ರೀತಿ ನೀವು. ನಿಮ್ಮ ಆ ಮುಂಗುರುಳು ಸರಿಸಿ ಸರಿಸಿ ನನ್ನ ಹೃದಯದ ಬಾಗಿಲಿಗೆ ಕಾಲು ಇಟ್ಟಿದ್ದೀರಿ. ಐ ಲವ್ ಯು ಡಾಕ್ಟ್ರೇ. ನನ್ನ ಬಾಳಿಗೆ ಮೆಡಿಸಿನ್ ಆಗುತ್ತೀರಾ? ಅವನ ಮಾತು ಕೇಳುತ್ತಿದ್ದಂತೆ ಅವಳು ರೋಮಾಂಚನಗೊಂಡಳು. ಮೆಲ್ಲನೆ ಐ ಲವ್ ಯು ಟು ಎಂದಷ್ಟೇ ಉಸರಿದಳು. ಪ್ರೀತಮ್, ನಾನೊಂದು ಜಾಗಕ್ಕೆ ಹೇಳ್ತೀನಿ, ಕರೆದುಕೊಂಡು ಹೋಗ್ತೀರಾ ಪ್ಲೀಸ್? ತನ್ನ ಒಂದು ಬೇಡಿಕೆ ಇಟ್ಟಳು ರಶ್ಮಿ. ಯಾವ ಜಾಗ ರಶ್ಮಿ? ನೀವು ಕೋಪ ಮಾಡಿಕೊಳ್ಳುವುದಿಲ್ಲವೆಂದರೆ ಹೇಳ್ತೀನಿ. ಸರಿ ಹೇಳು. ನೀವು ಬೇಜಾರಾಗಬಾರ್ದು. ಸರಿ, ಆಗಲ್ಲ. ನೀವು ನನ್ನ ಬೈಬಾರ್ದು. ನೀನೀಗ ಹೇಳಿಲ್ಲ ಅಂದರೆ ಇಲ್ಲೇ ಇರೋ ಪಾಟ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಓಕೆ, ಹೇಳ್ತೀನಿ ಪ್ರೀತಮ್. ಅದು ಕವನೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಆ ಹೆಸರು ಕೇಳುತ್ತಿದ್ದಂಗೆ ಪ್ರೀತಮ್ ಒಂದು ಕ್ಷಣ ಸ್ತಬ್ಧನಾದ. ಮರೆತಿದ್ದ ನೆನಪು ಮತ್ತೆ ಮುತ್ತಿ ಕುತ್ತಿತ್ತು. ಕಣ್ಣಲ್ಲಿ ನೀರು ಜಾರಿತು. ಅವನು ಅವಳ ಮೇಲೆ ಕೋಪ ಮಾಡಿಕೊಳ್ಳದೆ, ಪ್ಲೀಸ್ ರಶ್ಮಿ, ಅಲ್ಲೋಗೋದು ಬೇಡ ಎಂದು ಬಾಲ್ಕನಿಗೆ ನಡೆದ. ರಶ್ಮಿ ಮನದಲ್ಲೇ, ಸಾರಿ ಪ್ರೀತಮ್, ನಿಮಗೆ ತುಂಬ ಬೇಜಾರಾಯಿತು ಅಂತ ಗೊತ್ತು. ನಾನು ನಿಮ್ಮ ನೋವಿನಿಂದ ನಿಮ್ಮನ್ನು ಹೊರತರಲು ಪ್ರಯತ್ನಿಸುತ್ತಿದ್ದೇನೆ. ನೀವೊಂದು ಸಾರಿ ಅಲ್ಲಿ ಕಾಲಿಟ್ಟರೆ ಸಾಕು, ಆ ತಾಯಿ ನಿಮಗೆ ಯಾವಾಗಲೂ ಸುಖ ಶಾಂತಿ ನೀಡುತ್ತಾಳೆ. ಇವತ್ತು ಅವರು ಎಷ್ಟೇ ಕೋಪ ಮಾಡಿಕೊಳ್ಳಿ, ನಾನು ಮಾತ್ರ ಬಿಡೋದಿಲ್ಲ. ಅವರನ್ನ ಕರೆದುಕೊಂಡು ಹೋಗುತ್ತೇನೆ. ಪ್ರೀತಮ್, ಇವಳಿಗೆ ನನ್ನ ನೋವು ತಿಳಿದಿದ್ದರೂ ಯಾಕೆ ಮತ್ತೆ ಮತ್ತೆ ತಿಳಿದು ತಪ್ಪು ಮಾಡುತ್ತಿದ್ದಾಳೆ? ಆ ಊರು ದೇವರು ಹೆಸರೇ ಮರೆತು ಬಿಟ್ಟಿದ್ದೆ. ಇಂದು ಆ ಕವನೂರು ದುರ್ಗಾ ಪರಮೇಶ್ವರಿ ದೇವಾಲಯ ಕೇಳುತ್ತಿದ್ದಂಗೆ ಏನೋ ಒಂದು ರೋಮಾಂಚನ, ಅಷ್ಟೇ ಭಯ ಕೂಡ. ರಶ್ಮಿ ಊಟ ತಿಂಡಿ ಬಿಟ್ಟು ಅವನನ್ನ ಕಾಡಿ ಬೇಡಿ ಒಪ್ಪಿಸಿದಳು. ರಶ್ಮಿ ಮೆರೂನ್ ಕಲರ್ ಬಾರ್ಡರ್ ಸ್ಯಾರಿ ಹುಟ್ಟಿದ್ದಳು. ಉದ್ದವಾದ ಕೂದಲಿಗೆ ಜಡೆ ಹಾಕಿದಳು. ಕಿವಿಗೆ ಮುತ್ತಿನ ಜುಮುಕಿ. ನೋಡೋಕೆ ದೇವತೆ ಹಾಗೆ ಕಾಣುತ್ತಿದ್ದಳು. ಅವಳು ನಡೆದು ಬರುತ್ತಿದ್ದರೆ ಪ್ರೀತಮ್ ಎದೆಯಲ್ಲಿ, ನಿನ್ನ ನೋಟ ಕೊಲ್ಲುತ್ತಿದೆ ನನ್ನ. ನಿನ್ನ ಪ್ರೇಮ ಜ್ವರದಲ್ಲಿ ಬೆಂದಿರುವೆ ನಾನು. ಬಾ, ಬೇಗ ಬಂದು ತಣಿಸು ಮನವನ್ನು. ಏನು ಹೇಳಿದ ಹಾಗೆ ಇತ್ತು? ಏನಿಲ್ಲ ರಶ್ಮಿ, ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅವಳ ಕಿವಿಯ ಹತ್ತಿರ ಬಾಗಿ, ದೇವತೆ ಥರ ಎಂದು ಪಿಸು ನುಡಿದ. ಮನದಲ್ಲಿ, ನನ್ನ ಪ್ರೇಮ ದೇವತೆ ನೀನು ಎಂದು ಹೋದನು. ಅವನ ಪಿಸು ಉಸಿರ ಧ್ವನಿಗೆ ಕೆಂಪಾದಳು ಹುಡುಗಿ. ಮೊದಲ ಬಾರಿಗೆ ಒಂದು ಮೆಚ್ಚುಗೆಯ ಮಾತು ಹೇಳಿದ್ದ ಅವನು. ಆದರೂ ಪ್ರೀತಮ್ ಮನದಲ್ಲಿ ಏನೋ ಭಯ. ತಾನು ಹಳೆಯದನ್ನೆಲ್ಲ ಮರೆತು ಬಾಳಬೇಕು ಎಂದು ಹೊರಟಿದ್ದ. ನಾರಾಯಣರ ಆಶೀರ್ವಾದ ಪಡೆದು ಹೊರಟರ. ಈ ಜಾಗದಲ್ಲಿ ಅವರಿಗೆ ಒಂದು ಮಹಾಸತ್ಯ ದರ್ಶನ ಆಗಲಿತ್ತು. ಬೆಂಗಳೂರಿನಿಂದ 1 ತಾಸಿನ ಪಯಣ. ಪ್ರೀತಮ್ ಕಾರು ಚಲಾಯಿಸುತ್ತಿರುತ್ತಾನೆ.
ಒಂದೂ ಮಾತನಾಡದೆ ಪ್ರೀತಂ ಮೌನವಾಗಿ ಇದ್ದ. ಅವನ ಮನದ ನೋವು ಅವನಿಗೆ ಮಾತ್ರ ಗೊತ್ತು. ರಶ್ಮಿ ಅವನ ಮನಸ್ಥಿತಿ ಅರಿತು ತಾನು ಸುಮ್ಮನಿದ್ದಳು. ಕಾರೊಂದು ವಿಶಾಲವಾದ ದೇವಸ್ಥಾನ ಎದುರಿಗೆ ಬಂದು ನಿಂತಿತು. ಸುತ್ತಲೂ ಮರಗಿಡಗಳದ್ದೇ ರಾಯಭಾರಿ. ಬೀಸೋ ತಂಪಾದ ಗಾಳಿ ಎದುರಿಗೆ ಸುಮಾರು 1000 ಮೆಟ್ಟಲು ಹತ್ತಿ ದರ್ಶನವಾಗುವುದೇ ಪ್ರಶಾಂತವಾಗಿ ಕುಳಿತಿದ್ದ ತಾಯಿ ದುರ್ಗಾ ಪರಮೇಶ್ವರಿ. ಇಬ್ಬರು ಕಾರಿನಿಂದ ಇಳಿದರು. ರಶ್ಮಿ ಸುತ್ತಮುತ್ತಲಿನ ವಾತಾವರಣ ನೋಡಿ ಖುಷಿಪಟ್ಟಳು. ಈ ವಾತಾವರಣನೇ ಹಾಗೆ ಎಂಥವರನ್ನಾದರೂ ಸೆಳೆಯುತ್ತಿತ್ತು. ರಶ್ಮಿ ಕೈ ಹಿಡಿದು, ಬಾ, ಇಲ್ಲಿ ಕಲ್ಯಾಣಿ ಇದೆ, ಅಲ್ಲಿ ಹೋಗಿ ಕೈಕಾಲು ತುಳಿದು ಹೋಗಬೇಕು. ಇಬ್ಬರು ಕಲ್ಯಾಣಿ ಕಡೆಗೆ ನಡೆದು ಶುಚಿಯಾಗಿ ಬಂದರು. ರಶ್ಮಿ ಮೆಟ್ಟಲುಗಳನ್ನು ಎಣಿಸುತ್ತಾ ನಡೆಯುತ್ತಿದ್ದಳು. ಏನು ಚಿಕ್ಕ ಮಕ್ಕಳ ಹಾಗೆ ಎಣಿಸುತ್ತಾ ಇದ್ದೀಯಾ? ಇಲ್ಲೊಂದು 1000 ಮೆಟ್ಟಲು ಇದೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚು ಹೊತ್ತು ಹತ್ತಲಾರದೆ ಅಮ್ಮನ ತೋಳಿನಲ್ಲೋ ಅಪ್ಪನ ಭುಜದ ಮೇಲೆ ಇರುತ್ತಿದ್ದೆ. ಆದರೂ ಎಣಿಸುತ್ತಾ ಬರುತ್ತಿದ್ದೆ. ಇಲ್ಲಿ ಕರೆಕ್ಟ್ 1000 ಮೆಟ್ಟಿಲೇ ಇರೋದು. ಸರಿ, ಇವಾಗ ನಾನು ಎಣಿಸುತ್ತೀನಿ, 1000 ಮೆಟ್ಟಿಲು ಇದೇನಾ ಇಲ್ಲ ಅಂತ. ನನ್ನ ಎಣಿಕೆ ತಪ್ಪು ಅನ್ನುತ್ತೀಯಾ? ನಾನು ಯಾರು ಗೊತ್ತಾ? ಪ್ರೀತಂ, ಮ್ಯಾಥ್ಸಲ್ಲಿ ಟಾಪರ್. ನೋಡೋಣ ಮಿಸ್ಟರ್ ಪ್ರೀತಂ, ನಿಮ್ಮ ಎಣಿಕೆ ತಪ್ಪು ಮಾಡ್ತೀನಿ. ತಪ್ಪಾದರೆ ನಾನು ಹೇಳಿದ ಹಾಗೆ ನೀವು ಕೇಳಬೇಕು. ಸರಿ ಮೇಡಮ್, ನಾಟಕೀಯವಾಗಿ ಹೇಳಿದ. ರಶ್ಮಿ ತುಂಬ ಹೊತ್ತು ಮೆಟ್ಟಿಲು ಏರಿದಳು. ಮಧ್ಯದಲ್ಲೇ ಸುಸ್ತಾಗಿ ಕೂತು ಬಿಟ್ಟಳು. ಬೆಳಗ್ಗೆ ನೀರು ತಿಂಡಿ ಏನನ್ನೂ ತಿನ್ನದೆ ಉಪವಾಸ ಮಾಡಿ ತಾಯಿ ದರ್ಶನ ಮಾಡಬೇಕೆಂದು ಇದ್ದಳು. ರಶ್ಮಿ, ಸುಸ್ತಾಯ್ತಾ? ತಗೋ, ಸ್ವಲ್ಪ ನೀರು ಕುಡಿ. ಬೇಡ ಪ್ರೀತಂ, ತಾಯಿ ದರ್ಶನ ಆದಮೇಲೆ ಕುಡಿತೀನಿ. ಅಲ್ಲಿಯವರೆಗೂ ಏನನ್ನೂ ಸೇವಿಸಲ್ಲ. ಹೀಗಾಡಿದ್ರೆ ಹೇಗೆ ರಶ್ಮಿ? ನೋಡು ನಿನ್ನ ಪರಿಸ್ಥಿತಿ ಹೇಗಿದೆ ಅಂತ. ಒಂದು ಹೆಜ್ಜೆ ನಿಲ್ಲೋ ಶಕ್ತಿ ಕೂಡ ಇಲ್ಲ. ಪ್ಲೀಸ್ ಪುಟ್ಟ, ನೀರಾದರೂ ಕುಡಿ. ಇನ್ನೂ ಎಷ್ಟು ಮೆಟ್ಟಿಲು ಹತ್ತಬೇಕು? ಪುಟ್ಟ ಅಂತ ಸಂಬೋಧಿಸಿದ್ದಕ್ಕೆ ಅಚ್ಚರಿಗೊಂಡಳು. ಪ್ರೀತಂ, ನಾನು ಆರಾಮಾಗಿದ್ದೇನೆ, ಬನ್ನಿ ಹೊರಡೋಣ ಎಂದು ಎದ್ದಳು. ನಡೆಯಲಾರದೆ ಮತ್ತೆ ಹಾಗೆ ಕೂತಳು. ಪ್ರೀತಂಗೆ ತನ್ನವಳ ಸ್ಥಿತಿ ನೋಡಲಾಗದೆ ತಾನೇ ಅವಳನ್ನ ಎತ್ತಿಕೊಂಡು ನಡೆದ. ಅವನ ಬಲಿಷ್ಠ ಬಾಹುಗಳಲ್ಲಿ ಬಂದಿಯಾದಳು ಹುಡುಗಿ. ರೀ, ನಿಮಗೆ ಕಷ್ಟ ಆಗುತ್ತೇನೋ, ಇಳಿಸಿ ನನ್ನ. ನೀನೇನು ಆನೆ ಥರ ಇದ್ದೀಯಾ? ಒಳ್ಳೆ ಗುಬ್ಬಿ ಮರಿ ಥರ ಇದ್ದೀಯಾ? ರಶ್ಮಿ ಅವನ ಮುಖವನ್ನೇ ದಿಟ್ಟಿಸುತ್ತಾ ತನ್ನ ಸೆರಗಿನಿಂದ ಅವನ ಬೆವರನ್ನು ಒರೆಸುತ್ತಿದ್ದಳು. ನನ್ನವನು ಎಷ್ಟು ಚಂದ, ಯಾವಾಗಲೂ ಗಂಭೀರವಾಗಿ ಇರೋದು. ಅಪರೂಪಕ್ಕೆ ನಕ್ಕರೆ ಬೀಳುವ ಗುಳಿ ಕೆನ್ನೆ. ಆ ಕೆನ್ನೆಗೆ ಈ ಹೆಣ್ಣು ಸೋತಿರೋದು ಕಣ. ಇಬ್ಬರು ದೇವರ ಬಳಿ ಬಂದರು. ಪ್ರೀತಂ ರಶ್ಮಿಳನ್ನ ಇಳಿಸಿ ತಾಯಿಯ ದರ್ಶನ ಪಡೆದರು. ದೇವಸ್ಥಾನದ ಹೊರಗೆ ಕಟ್ಟೆ ಮೇಲೆ ಕುಳಿತು ಪ್ರೀತಂ, ಈ ದೇವಸ್ಥಾನದಲ್ಲಿ ಏನೋ ಒಂದು ಮಾಯೆ ಇದೆ. ಇಲ್ಲಿರೋ ಶಿಲೆಗಳು ಪುರಾತನ ಆಗಿದೆ. ಆದರೆ ಈಗಿನ ಕಾಲದಲ್ಲಿ ಇಂತಹ ಶಿಲೆಗಳು ಮಾಡಲು ಅಸಾಧ್ಯವೆಂದೇ ಹೇಳಬಹುದು. ಈ ಸಾವಿರಾರು ಶಿಲೆಗಳ ಹಿಂದೆ ಎಷ್ಟೋ ಜನರ ಪರಿಶ್ರಮ ಇದೆ. ಅದಕ್ಕೆ ಅದು ಇನ್ನೂ ಗಟ್ಟಿಯಾಗಿ ಇರೋದು. ಸರಿ, ಹೊರಡೋಣ ಬಾ ಎಂದು ಕರೆದುಕೊಂಡು ಹೋದ. ರಶ್ಮಿ ಎಣಿಸುತ್ತಾ ಪಟಪಟನೆ ಮೆಟ್ಟಿಲು ಇಳಿಯುತ್ತಿದ್ದಳು. ಈ ಹುಡುಗಿ ಯಾವ ಟೈಮ್ಗೆ ಹೇಗಿರುತ್ತೆ ಅನ್ನೋದೇ ಅರ್ಥ ಆಗಲ್ಲ. ಮೊದಲು ಒಳ್ಳೆ ಗುಬ್ಬಿ ಮರಿ ಥರ ನಾನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸುತ್ತಿದ್ದಳು. ಇನ್ನೊಂದ್ಸಾರಿ ನನಗೆ ಆವಾಜ್ ಆಗ್ತಾಳೆ. ಇವಾಗ ಒಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತಾಳೆ. ಅದಕ್ಕೆ ದೊಡ್ಡವರು ಹೇಳಿದ್ದು ಅನಿಸುತ್ತೆ. ಯಾರ ಮನಸ್ಸು ಅರ್ಥ ಮಾಡಿಕೊಂಡರೋ ಈ ಹುಡುಗಿಯರ ಮನಸ್ಸು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗೋದಿಲ್ಲ ಅಂತ ನಗುತ್ತಾ ಅವಳ ಹಿಂದೆ ಹೋಗುತ್ತಿದ್ದ. ಪ್ರೀತಂ, ಪ್ರೀತಂ, ಇಲ್ಲಿರೋದು 1012 ಮೆಟ್ಟಿಲು. ನೀವು 1000 ಅಂತಿದ್ರಿ. ನೋಡಿ ನಿಮ್ಮ ಮ್ಯಾಥ್ಸ್ ಎಷ್ಟು ಚೆನ್ನಾಗಿದೆ ಅಂತ. ನೀನು ಸರಿಯಾಗಿ ಕೌಂಟ್ ಮಾಡಿಲ್ಲ ಅನ್ಸುತ್ತೆ. ಇಲ್ಲಿರೋದು 1000 ಮೆಟ್ಟಿಲೆ. ಇವರು ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಒಬ್ಬ ಸ್ವಾಮಿ, ನೋಡಲು ಸಾತ್ವಿಕ, ಗಂಭೀರ, ಪ್ರೀತಂ ಕಡೆ ಬೆರಳು ಮಾಡಿ, ನಿನ್ನ ಮೂಗಿನ ನೇರಕ್ಕೆ ಯೋಚಿಸಬೇಡ. ನೀನು ಅಂದುಕೊಂಡಿರೋ ಹಾಗೆ ಇಲ್ಲ ಈ ಪ್ರಪಂಚ. ನಿನ್ನನ್ನು ತುಳಿಯೋಕೆ ನೋಡುತ್ತಿದ್ದಾರೆ. ನಿನಗೆ ಅಪಾಯವಿದೆ. ನಿನ್ನ ತಂದೆ ತಾಯಿ ಸಾವಿನ ನಂತರ ನೀನು ಇವತ್ತೇ ಇಲ್ಲಿ ಬಂದಿರುವೆ ಅಲ್ವಾ? ಪ್ರೀತಂ ಹೌದು ಎಂದಷ್ಟೇ ಉಸಿರಿದ. ನೀನು ತಿಳಿದುಕೊಂಡಿರೋ ಹಾಗೆ ನಿನ್ನ ತಂದೆ ತಾಯಿ ಸಾವು ಆಕಸ್ಮಿಕ ಅಲ್ಲ. ಅದೊಂದು ನಿಗೂಢ ಸತ್ಯ. ಆ ಸತ್ಯದ ಬೆನ್ನಟ್ಟಿ ಹೊರಡು. ಇನ್ನೊಂದು ವಿಷಯ, ಯಾರನ್ನೂ ನಂಬಬೇಡ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ಇಲ್ಲ ಅಂದರೆ ನಿನ್ನ ಬಾಳಿನ ದೀಪವನ್ನೇ ಕಳೆದುಕೊಳ್ಳುತ್ತೀಯ. ಆ ದೇವರು ಆಟ ಯಾರು ಬಲ್ಲವರು? ಹಾಡುತ್ತಾ ಹೋದರು. ರಶ್ಮಿ ಅವರು ಆಡಿದ ಮಾತು ಕೇಳಿ ಯೋಚನೆಗೆ ಬಿದ್ದಳು. ಅತ್ತೆ ಮಾವ ಸಾವು ಆಕಸ್ಮಿಕ ಅಲ್ವಾ? ಹಾಗಾದರೆ ಅವರನ್ನ... ರಶ್ಮಿ, ಹೇ ರಶ್ಮಿ, ಎಲ್ಲಿ ಕಳೆದು ಹೋಗಿದ್ದೆ?
ಗಾಬರಿಯಿಂದ ಅದು ಅವರು ಹೇಳಿದ್ದು ತಡವರಿಸುತ್ತಾ ಹೇಳಿದಳ. ನೀನು ಅವರ ಮಾತು ಕೇಳ್ತೀಯಾ? ಅವರೆಲ್ಲ ತಲೆ ಕೆಟ್ಟು ಏನೇನೋ ಹೇಳಿ ನಮ್ಮ ತಲೆಗೆ ಹುಳ ಬಿಡ್ತಾರೆ ಅಷ್ಟೇ. ಬಾ ಹೋಗೋಣ ಎಂದು ಕರೆದುಕೊಂಡು ಹೋದ. ರಶ್ಮಿ ತಲೆ ತುಂಬ ಅವರ ಮಾತೆ ಕೊರೆಯುತ್ತಿದ್ದ. ವಾಯು ಫೈಲ್ ನೋಡುತ್ತಾ, ಏನಾಯ್ತು ಶಶಾಂಕ್? ಪ್ರೀತಮ್ ಕಂಪನಿ ನಮ್ಮ ಜೊತೆ ಟೈಅಪ್ ಮಾಡೋದಕ್ಕೆ ಒಪ್ಪಿದಾರಾ? ಇಲ್ಲ ಸರ್, ಅದು ಇವತ್ತು ಪ್ರೀತಮ್ ಆಫೀಸ್ಗೆ ಬರಲಿಲ್ಲ. ಹರೀಶ್ ರವರದೇ ಪೂರ್ತಿ ಮೀಟಿಂಗ್ ಜವಾಬ್ದಾರಿ ಇತ್ತು, ಆದರೆ ಅವರು ಟೈಅಪ್ ಮಾಡೋದಕ್ಕೆ ಒಪ್ಪಿಲ್ಲ. ಯಾಕೆ? ನಾವು ಆಫರ್ ಮಾಡಿರೋ ಮನಿ ಕಮ್ಮಿ ಆಯ್ತಾ? ಅದಕ್ಕೂ 2 ಪಟ್ಟು ಜಾಸ್ತಿ ಹೇಳಬೇಕಿತ್ತು. ನಾನು ಹೇಳಿದ್ದೆ ಸರ್, ಆದರೆ ಅವರು ನೀವು ಎಷ್ಟು ಕೊಟ್ಟರೋ ನಾವು ನಿಮ್ಮ ಕಂಪನಿ ಜೊತೆ ಟೈಅಪ್ ಮಾಡಿಕೊಳ್ಳುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದರು ಸರ್. ಆ ಹರೀಶ್ಗೆ ನಾನು ಕೊಟ್ಟಿರೋ ಕಷ್ಟ ಸಾಕಾಗಿಲ್ಲ ಅನಿಸುತ್ತೆ. ಮೊದಲು ನಾನು ಅವನನ್ನು ಆ ಕಂಪನಿಯಿಂದ ಹೊರಗಡೆ ಹಾಕ್ತೀನಿ. ನಂತರ ಪ್ರೀತಮ್ನನ್ನು ನನ್ನ ಕೈವಶ ಮಾಡಿಕೊಂಡು ಆ ಕಂಪನಿಯನ್ನು ಹೇಗೆ ಅವನಿಂದ ದೂರ ಮಾಡ್ತೀನಿ ನೋಡು. ಅವನ ಮನದಲ್ಲಿ ದೊಡ್ಡದಾದ ಯೋಚನೆ ರೂಪಿಸಿಕೊಂಡಿದ್ದ. ಕಾರೋಡಿಸುವಾಗ ರಶ್ಮಿ ಪ್ರೀತಮ್ ಬಳಿ, ಪ್ರೀತಮ್, ನನಗೆ ಅಮ್ಮನ ಮನೆಗೆ ಹೋಗಬೇಕು ಅನಿಸುತ್ತಿದೆ, ಹೋಗೋಣ್ವಾ? ಅಪ್ಪ ಕಾಲ್ ಮಾಡಿದ್ದರು. ನಾವಿಬ್ಬರೂ ಅಲ್ಲಿಗೆ ಹೋಗಬೇಕಂತೆ ಇವಾಗ. ಅಂಕಲ್ ಕಾಲ್ ಮಾಡಿದ್ರಾ? ನಾನು ಕಾಲ್ ಮಾಡಿದಾಗ ಏನೂ ಹೇಳಲಿಲ್ಲ. ಅದು ಇವಾಗ ನಂಗೆ ಹೇಳಿದ್ರು. ಸರಿ ಹೋಗೋಣ. ಇಬ್ಬರೂ ಒಂದು ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ರಶ್ಮಿ ತವರು ಮನೆಗೆ ಹೋದರು. ಒಳಬರುತ್ತಲೇ ಶಿಲ್ಪಾರವರು ರಶ್ಮಿಳನ್ನು ಅಪ್ಪಿ ಮುತ್ತಿಟ್ಟರು. ಪುಟ್ಟ, ಇವತ್ತು ನಾನು ನೆನಪಾದೆನಾ? ಇಷ್ಟು ದಿನ ಯಾಕೆ ಬರಲಿಲ್ಲ? ನಿನ್ನ ಅಮ್ಮ ನೆನಪಾಗ್ಲಿಲ್ವಾ? ಅಥವಾ ನಿನ್ನ ಗಂಡನನ್ನು ಬಿಟ್ಟು ಇರೋದಕ್ಕೆ ಆಗಲ್ವಾ? ಛೇಡಿಸಿದರು ಮಗಳನ್ನು. ಅಮ್ಮ, ಕಾಲೇಜ್ ಇತ್ತಲ್ವಾ, ಸೊ ಬರೋದಕ್ಕೆ ಆಗಿಲ್ಲ. ಈಗ ಬಂದಿದ್ದೀನಲ್ವಾ, ಕೋಪ ಮಾಡ್ಕೋಬೇಡ ಎಂದು ತಾಯಿಯ ಕೆನ್ನೆಗೆ ಮುತ್ತಿಟ್ಟು ಓಡಿದಳ. ಪ್ರೀತಮ್, ಬಾರಪ್ಪ. ಅವಳು ಹೀಗೆ ತನಗೆ ಇಷ್ಟ ಆದವರಿಗೆ ಹೀಗೆ ದಿನಕ್ಕೆ 100 ಬಾರಿ ಮುತ್ತು ಕೊಟ್ಟು ಹೋಗುತ್ತಾಳೆ. ಮಗು ಥರ ಹಾಡ್ತಾಳೆ. ನಿನಗೆ ಈ ಥರ ಅನುಭವ ಆಗಿರ್ಬೇಕಲ್ವಾ? ಕಣ್ಣೊಡೆದು ಕೇಳಿದರು. ಹಾ ಆಂಟಿ ಎಂದು ಬಾರದ ನಗು ನಕ್ಕ. ರಶ್ಮಿ, ರಶ್ಮಿ ಎಲ್ಲೋದೆ? ಹೊರಗಡೆ ಬಂದು ಹುಡುಕಿದರು. ರಶ್ಮಿ ತನ್ನ ಪಕ್ಕದ ಮನೆಗೆ ಹೋಗಿ ಚಿಕ್ಕ ಮಕ್ಕಳ ಜೊತೆ ಆಡುತ್ತಿರುತ್ತಾಳೆ. ಹೇ ರಶ್ಮಿ, ನೀನು ಮದುವೆ ಆಗಿದ್ಯಾ ಕಣೆ, ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ತಿದ್ಯಾ ಇಲ್ಲಿ? ನಿನ್ನ ಗಂಡ ಕೋಪ ಮಾಡ್ಕೋತಾನೆ. ಬಾ, ಅವನ ಬೇಕು ಬೇಡ ಏನು ಕೇಳು, ಹಾಗೆ ನಿನ್ನ ರೂಮಿಗೆ ಕರೆದುಕೊಂಡು ಹೋಗು ಎಂದು ರಶ್ಮಿಳನ್ನು ಶಿಲ್ಪಾರವರು ಕರೆದೊಯ್ದರು. ರಶ್ಮಿ ಮೇಡಮ್, ಈ ಗಂಡನ ಮರೆತು ಬಿಟ್ಟಿದ್ದೀರಾ ತವರು ಮನೆಗೆ ಬಂದ ಮೇಲೆ ಎಂದು ಮುಖ ಸಣ್ಣಗೆ ಮಾಡಿ ಕೇಳಿದ. ಏನಿಲ್ಲ, ಬನ್ನಿ ರೂಮಿಗೆ ಹೋಗೋಣ. ರಶ್ಮಿ ಪ್ರೀತಮ್ನನ್ನ ತನ್ನ ರೂಮಿಗೆ ಕರೆದೊಯ್ದಳ. ತುಂಬ ದೊಡ್ಡ ಅಲ್ಲ, ಸಣ್ಣನೂ ಅಲ್ಲದ ಕೋಣೆ. ತುಂಬ ಅಚ್ಚುಕಟ್ಟಾಗಿ ಜೋಡಿಸಿರುವ ಪುಸ್ತಕಗಳು. ರೂಮ್ ತುಂಬ ರಾಧಾಕೃಷ್ಣ ಪೇಂಟಿಂಗ್ಸ್. ರೂಮಿಗೆ ಅಂಟಿಕೊಂಡಿರೋ ಒಂದು ಸಣ್ಣ ರೂಮ್ ಲಾಕ್ ಆಗಿತ್ತು. ರಶ್ಮಿ, ನಿನ್ನ ರೂಮ್ ತುಂಬ ಚೆನ್ನಾಗಿದೆ. ನೀನು ಕೃಷ್ಣನ ಫ್ಯಾನಾ? ಎಲ್ಲಿ ನೋಡಿದರೂ ಅವನದೇ ಪೇಂಟಿಂಗ್ ಬಿಡಿಸಿದೀಯಾ? ಕೃಷ್ಣ ಅಂದರೆ ನನಗೆ ಹುಚ್ಚು ಪ್ರೀತಿ. ತುಂಬ ನಂಬುತ್ತೀನಿ. ನನ್ನ ಉಸಿರಲ್ಲಿ ಬೆರೆತು ಹೋಗಿದ್ದಾನೆ. ನೀನು ಹೇಳ್ತಿರೋದು ಲಾರ್ಡ್ ಕೃಷ್ಣ ಬಗ್ಗೆ ತಾನೇ? ಸಣ್ಣದಾಗಿ ಕೇಳಿದ. ಅಲ್ಲ, ನನ್ನ ಬಾಯ್ ಫ್ರೆಂಡ್ ಕೃಷ್ಣ ಬಗ್ಗೆ ಎಂದು ಅವನ ತಲೆಗೆ ಹುಳ ಬಿಟ್ಟು ಹೋದಳು. ಪ್ರೀತಮ್ ತಲೆ ಕೆರೆದುಕೊಂಡ. ಬಾಯ್ ಫ್ರೆಂಡಾ? ಪ್ರೀತಮ್ ಕೃಷ್ಣ ಫೋಟೋ ಮುಂದೆ ನಿಂತುಕೊಂಡು, ನನ್ನ ಹುಡುಗಿಗೆ ನಾನೇ ಬಾಯ್ ಫ್ರೆಂಡ್, ನಾನೇ ಗಂಡ, ನೀನು ಜಸ್ಟ್ ದೇವರಷ್ಟೇ. ನೀನು ನನ್ನ ರಶ್ಮಿ ಮಧ್ಯೆ ಬರಬಾರದು ನೋಡು. ಅವಳ ಉಸಿರಲ್ಲಿ ಎಂದು ನಾನಿರಬೇಕು, ನನ್ನನ್ನೇ ಮುದ್ದು ಮಾಡಬೇಕು, ನನ್ನನ್ನೇ ಪ್ರೀತಿಸಬೇಕು ಅಷ್ಟೇ. ನೋಡು ಪ್ಲೀಸ್ ಕೃಷ್ಣ, ನಾಡಿದ್ದು ನಮ್ಮ ಮದುವೆಯಾಗಿ 1 ವರ್ಷವಾಗುತ್ತದೆ. ಆ ದಿನಾನೇ ನಾನು ನನ್ನ ಚಿನ್ನಿಗೆ ಪ್ರಪೋಸ್ ಮಾಡ್ತೀನಿ. ನಾನು ಅವಳಿಗೆ ಕೊಟ್ಟಿರೋ ಕಷ್ಟವೆಲ್ಲ ಮರೆತು ನನ್ನನ್ನು ಒಪ್ಪೋ ಥರ ಮಾಡು, ಸರಿನಾ? ಎಲ್ಲರೂ ಖುಷಿಯಿಂದ ಊಟ ಮಾಡಿದರು. ಪ್ರೀತಮ್, ಇವತ್ತು ತುಂಬ ಖುಷಿ ಆಯಿತು ನೀನು ಬಂದಿದ್ದಕ್ಕೆ, ಥ್ಯಾಂಕ್ಸ್ ಬಾ. ಅಂಕಲ್, ಯಾಕೆ ಥ್ಯಾಂಕ್ಸ್ ಹೇಳುತ್ತೀರಾ? ಇಟ್ಸ್ ಮೈ ಡ್ಯೂಟಿ. ರಶ್ಮಿ ತನ್ನ ತಂದೆ ತಾಯಿಯೊಂದಿಗೆ ಮಗುವಾಗಿ ಹರಟುತ್ತಿದ್ದಳು. ಹೆಣ್ಣು ಮಕ್ಕಳು ಹಾಗೆ ಅಲ್ಲವೇ? ಎಲ್ಲಿ ಇರಲಿ, ಹೇಗೆ ಇರಲಿ, ತಂದೆ ತಾಯಿ ಮುಂದೆ ಮಗುನೇ. ಮಲಗಲು ರೂಮಿಗೆ ಬಂದ ಪ್ರೀತಮ್ ಲಾಕ್ ಆಗಿರೋ ರೂಮಿನ ಮೇಲೆ ಅವನ ಕಣ್ಣು ಹೋಯಿತು. ರಶ್ಮಿ, ಇದೇನು ರೂಮು? ಇದರಲ್ಲಿ ಏನಿದೆ? ಇದು ನನ್ನ ಸೀಕ್ರೆಟ್ ರೂಮ್. ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ, ನನಗೆ ಬಿಟ್ಟು. ಸೀಕ್ರೆಟ್ ರೂಮ್? ಏನಿದೆ ಅಂಥದ್ದಿದ್ರಲ್ಲಿ? ಇದರಲ್ಲಿ ನನ್ನ ನೆಚ್ಚಿನವರ ವಸ್ತು, ಫೋಟೋ ಇವೆ. ತುಂಬ ಬೇಕಾದವರು, ನನ್ನ ಜೀವನ ಅಂತ ಹೇಳಬಹುದು. ತುಂಬ ಬೇಕಾದವರ? ಯಾರದು? ಅವನು ಎಂದಷ್ಟೇ ಹೇಳಿದಳು. ಪ್ಲೀಸ್ ಮತ್ತೇನೂ ಕೇಳಬೇಡಿ, ನಾನು ಮಲಗುತ್ತೀನಿ. ಏನು ಹೇಳುತ್ತಿದ್ದಾಳೆ ಇವಳು? ಅವನು ಯಾರವನು? ಹೋ, ಅವಳ ಡೈರಿ ಹೆಸರು ಕೂಡ ಅವನು ಅಲ್ವಾ?
ನನಗಿಂತ ಮುಖ್ಯ ವ್ಯಕ್ತಿಯ ಅವನು. ಮತ್ತೇನು ಅವಳ ಬಳಿ ಕೇಳದೆ ಮಲಗಿದ. ಮುಂಜಾನೆ ಎದ್ದ ಪ್ರೀತಮ್. ರಶ್ಮಿ ಆಗಲೇ ಎದ್ದು ರೆಡಿಯಾಗುತ್ತಿದ್ದಳ. ಅವನು ತಲೆ ಕೆರೆದುಕೊಂಡು, ರಶ್ಮಿ, ರಾತ್ರಿ ನೀನೇನಾದರೂ ನನ್ನ ಕೂದಲು ಜಗ್ಗೋದು, ಮುತ್ತು ಕೊಡೋದು, ಎದೆ ಮೇಲೆ ಮಲಗೋದು ಮಾಡಿದ್ದೀಯಾ? ಇಲ್ಲ, ನಾನ್ಯಾಕೆ ಹಾಗೆ ಮಾಡಲಿ? ನೀವೆಲ್ಲೋ ಕನಸು ಕಾಣುತ್ತಿದ್ದೀರೇನೋ. ನಿಮ್ಮ ತಲೆ ಸರಿ ಇದೆ ಅಲ್ವಾ? ಗಲ್ಲದ ಮೇಲೆ ಬೆರಳಿಟ್ಟು ಕೇಳಿದಳ. ತುಂಬ ದಿನದಿಂದ ಯಾಕೋ ಗೊತ್ತಿಲ್ಲ, ಹೀಗೆ ರಾತ್ರಿ ಕನಸು ಬೀಳುತ್ತೆ. ಯಾರೋ ಮುತ್ತು ಕೊಟ್ಟಂಗೆ, ಕೂದಲು ಜಗ್ಗೋದು, ಏನೇನೋ ಅನಿಸುತ್ತೆ. ಕನಸ್ತಾನೆ, ನಿಜವಾಗೂ ನಡೀಲಿಲ್ಲ ಅಲ್ವಾ? ಬಿಡಿ, ಮತ್ತ್ಯಾಕೆ ಟೆನ್ಷನ್ ಮಾಡಿಕೊಳ್ಳುತ್ತೀರಾ? ಸರಿ, ಎದ್ದು ರೆಡಿಯಾಗಿ, ಆಗಲೇ ಟೈಮ್ ಆಗಿದೆ. ಆಫೀಸ್ ಹೋಗಲ್ವಾ? ಇಲ್ಲ, ಇವತ್ತು ಇಂಪಾರ್ಟೆಂಟ್ ವರ್ಕ್ ಇದೆ. ಮಾರ್ನಿಂಗ್ ಹೋದರೆ ನೈಟ್ ಬರುತ್ತೀನಿ. ಹಾಗೆ ಮನೆ ಕಡೆ ಹೋಗಿ ತಾತನ್ನ ಮಾತನಾಡಿಸಿಕೊಂಡು ಬರುತ್ತೀನಿ. ನಾಳೆ ಮನೆಗೆ ಹೋಗೋಣ. ಓಕೆ. ಪ್ರೀತಮ್ ತಿಂಡಿ ತಿಂದು ಹೊರಟು ಹೋದ. ರಶ್ಮಿ ಸಪ್ಪಗಾದಳು. ತನ್ನ ರೂಮಿಗೆ ಬಂದಳು. ತನ್ನ ಮತ್ತು ಪ್ರೀತಮ್ ಫೋಟೋ ಹಿಡಿದು, ನಾಳೆ ನಮ್ಮ ಮದುವೆಯಾಗಿ 1 ವರ್ಷವಾಯಿತು. ಆದರೆ ಬದಲಾವಣೆಯಾಗಿದೆ. ಅದು ಕೇವಲ ನಿಮ್ಮಲ್ಲಿ, ನಮ್ಮಿಬ್ಬರ ಜೀವನದಲ್ಲಿ ಅಲ್ಲ ಪ್ರೀತಮ್. ನಿಮಗೆ ನಾಳೆ ದಿನ ನೆನಪಿದೆ ಅನ್ನೋದು ಸುಳ್ಳು. ಏಕೆಂದರೆ ಇಷ್ಟ ಇಲ್ಲದೆ ಮದುವೆ ಆಗಿದ್ದೀರಾ. ನನ್ನ ಹೆಂಡತಿ ಎಂದು ಒಪ್ಪಿಲ್ಲ. ಇನ್ನು ಯಾವ ಸುಖಕ್ಕೆ ನಮ್ಮ ಮದುವೆ ವಾರ್ಷಿಕೋತ್ಸವ ಪ್ರೀತಮ್ ಎಂದು ಕಣ್ಣೀರಿಟ್ಟಳ. ರಾತ್ರಿ 10 ಪ್ರೀತಮ್ ಪತ್ತೆ ಇಲ್ಲ. ಕಾಲ್ ಮಾಡಿದರೂ ರಿಸೀವ್ ಮಾಡುತ್ತಿಲ್ಲ. ಏನೋ ಅರ್ಜೆಂಟ್ ಕೆಲಸ ಅನಿಸುತ್ತೆ ಎಂದು ತನ್ನ ಪಾಡಿಗೆ ತಾನು ಮಲಗಿದಳ. ಸುಮಾರು 2 ಗಂಟೆ ಆಸುಪಾಸು ರಶ್ಮಿ ಮೊಬೈಲ್ಗೆ ಕರೆಯೊಂದು ಬರುತ್ತದೆ. ಎದ್ದು ನೋಡಿದರೆ ಪ್ರೀತಮ್. ಟೈಮ್ ಇಷ್ಟೊತ್ತಾಯ್ತು, ಇವ್ರ್ಯಾಕೆ ಇನ್ನೂ ಬರಲಿಲ್ಲ? ಕಾಲ್ ಬೇರೆ ಮಾಡುತ್ತಿದ್ದಾರೆ ಎಂದು ರಿಸೀವ್ ಮಾಡಿದಳು. ರಶ್ಮಿ, ನಿಮ್ಮ ಮನೆ ಎದುರಿಗೆ ಇದ್ದ ಪಾರ್ಕ್ ಹತ್ತಿರ ಬಾ ಎಂದಷ್ಟೇ ಹೇಳಿ ಕಟ್ ಮಾಡಿದ. ಏನಾಯಿತು ಇವರಿಗೆ? ಇಷ್ಟೊತ್ತಲ್ಲಿ ಅಲ್ಲಿಗೆ ಯಾಕೆ ಬರೋದಕ್ಕೆ ಹೇಳಿದರು? ಮತ್ತೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಏನಾಗಿದೆ ನೋಡೋಣ ಎಂದು ಗಾಬರಿಯಿಂದಲೇ ಹೊರಟಳು. ಅವಳು ತನ್ನ ಮನೆ ಆಚೆ ಬರುತ್ತಿದ್ದಂತೆ ಪ್ರೀತಮ್ ಅವಳ ಕಣ್ಣು ಮುಚ್ಚಿದ. ಯಾರದು? ನನ್ನ ಕಣ್ಣು ಯಾಕೆ ಮುಚ್ಚಿದಿರಿ? ರಶ್ಮಿ, ನಾನು ಪ್ರೀತಮ್. ನೀವಾ ಪ್ರೀತಮ್? ಯಾಕೆ ನನ್ನನ್ನು ಎಲ್ಲಿ ಕರೆದುಕೊಂಡು ಹೋಗುತ್ತಿದ್ದೀರಿ? ಕಣ್ಣು ಯಾಕೆ ಮುಚ್ಚಿದಿರಿ? ಚುಪ್, ಒಂದು ಅಕ್ಷರ ನಿನ್ನ ಬಾಯಿಂದ ಹೊರಬಂದರೆ ಇಲ್ಲೇ ನಿನ್ನ ಬಿಟ್ಟು ಹೋಗ್ತೀನಿ ನೋಡು. ಸರಿ, ಮಾತಾಡಲ್ಲ. ಪ್ರೀತಮ್ ರಶ್ಮಿಳನ್ನು ಒಂದು ಜಾಗದಲ್ಲಿ ನಿಲ್ಲಿಸಿ ಕಣ್ಣು ಬಿಟ್ಟ. ರಶ್ಮಿ ಬಾಯಿ ಬಿಟ್ಟುಕೊಂಡು ನೋಡತೊಡಗಿದಳು. ಒಂದು ಹೂವಿನ ಸ್ವರ್ಗಾನೇ ಬಂದಿರೋ ಹಾಗಿತ್ತು ನೆಲದ ಮೇಲೆ. ಗುಲಾಬಿ ಹೂವಿನಿಂದ ಕೂಡಿರೋ ಹಾರ್ಟ್. ನಡೆದಾಡಲು ಹೂವಿನ ಹಾಸಿಗೆ. ಪ್ರೀತಮ್ ರಶ್ಮಿ ಕೈ ಹಿಡಿದು ಮೆಲ್ಲನೆ ನಡೆಸಿಕೊಂಡು ಹೋದ. ಅವಳು ಒಂದು ಹೆಜ್ಜೆ ಇಡುತ್ತಿದ್ದಂತೆ ಒಂದು ಬದಿಯಿಂದ ಬಣ್ಣ ಬಣ್ಣದ ಲೈಟ್ ಒತ್ತಿಕೊಳ್ಳುತ್ತಿದ್ದವು. ರಶ್ಮಿ ಇದು ನನಸೋ ಕನಸೋ ಎನ್ನುತ್ತಾ ಗೊಂಬೆಯಂತೆ ಬರತೊಡಗಿದಳು. ಹೃದಯಾಕಾರದ ಹೂವಿನಲ್ಲಿ ಕಾಲಿಟ್ಟಾಗ ಬಣ್ಣದ ಲೈಟ್ ಪೂರ್ಣಗೊಂಡು ಕಾಮನ ಬಿಲ್ಲಿನಂತೆ ತೋರುತ್ತಿತ್ತು. ಅಲ್ಲಿನ ಅದ್ಭುತಕ್ಕೆ ಅಚ್ಚರಿಗೊಂಡಳು ಹುಡುಗಿ. ಪ್ರೀತಮ್ ರಶ್ಮಿ ಕೈ ಹಿಡಿದು ಮಂಡಿ ಊರಿದ. ಇಬ್ಬರ ಎದೆ ಬಡಿತ ಒಬ್ಬರಿಗೊಬ್ಬರು ಕೇಳುವಷ್ಟು ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಇನ್ನೇನು ತನ್ನ ಮನದ ಭಾವನೆ ಹೊರ ಹಾಕಬೇಕು ಅನ್ನುವಷ್ಟರಲ್ಲಿ ಒಂದು ಫೋನ್ ಕರೆ ಅಲ್ಲಿದ್ದವರನ್ನು ಅಲ್ಲಾಡಿಸಿತು. ಇಷ್ಟಕ್ಕೂ ಕಾಲ್ ಬಂದಿದ್ದು ಯಾರಿಂದ? ಪ್ರೀತಮ್ ತನ್ನ ಪ್ರೀತಿಯನ್ನು ರಶ್ಮಿಳಿಗೆ ಹೇಳುತ್ತಾನಾ? ಕಾಯ್ದು ನಿರೀಕ್ಷಿಸಿ. ಭಾಗ 7 ಮುಂದುವರಿಯುತ್ತದೆ. ಭಾಗ 7ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.